ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಪಕ್ಕದ ಬಾಂಗ್ಲಾದೇಶದಲ್ಲಿ ಭೀಕರ ವಿಮಾನ ದುರಂತ ಉಂಟಾಗಿದೆ. ಸೇಮ್ ಕಳೆದ ತಿಂಗಳು ಭಾರತದಲ್ಲಿ ಅಹಮದಾಬಾದ್ನಲ್ಲಿ ಯಾವ ರೀತಿ ವಿಮಾನ ದುರಂತ ಆಗಿ ಹೋಗಿ ಮೆಡಿಕಲ್ ಕಾಲೇಜಿನ ಕ್ಯಾಂಪಸ್ಗೆ ಅಪ್ಪಳಿಸಿತ್ತು, ಅದೇ ರೀತಿಯಾಗಿದೆ. ಆದರೆ ವಾಯುಪಡೆಯ ತರಬೇತಿ ವಿಮಾನ, ನಾಗರಿಕ ವಿಮಾನ ಅಲ್ಲ. ಬಾಂಗ್ಲಾ ವಾಯುಪಡೆಯ ಚೈನಾ ಮೇಡ್ ತರಬೇತಿ ವಿಮಾನ ಕಾಲೇಜಿಗೆ ಹೋಗಿ ಅಪ್ಪಳಿಸಿ ಭಾರೀ ಸಾವು ನೋವು ಉಂಟಾಗಿದೆ. ರಾಜಧಾನಿ ಢಾಕಾದ ಉತ್ತರ ಅನ್ನೋ ಪ್ರದೇಶದಲ್ಲಿ ಮಧ್ಯಾಹ್ನ ಸುಮಾರು 1 ಗಂಟೆಗೆ ಈ ಘಟನೆಯಾಗಿದೆ. ಕನಿಷ್ಠ 19 ಮಂದಿ ಮೃತಪಟ್ಟಿದ್ದು 50ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಾ ಇದೆ. ಕಾಲೇಜಲ್ಲಿ ನೂರಾರು ವಿದ್ಯಾರ್ಥಿಗಳಿದ್ರು. ಬಿಲ್ಡಿಂಗ್ನ ಮುಂಭಾಗಕ್ಕೆ ಹೋಗಿ ಈ ಚೈನಾ ಮೇಡ್ ಟ್ರೈನಿಂಗ್ ಏರ್ಕ್ರಾಫ್ಟ್, ಮಿಲಿಟರಿ ಏರ್ಕ್ರಾಫ್ಟ್ ಅಪ್ಪಳಿಸಿದೆ. ಸದ್ಯ ಈ ಘಟನೆಗೆ ಕಾರಣ ಏನು, ಪೈಲಟ್ ಏನಾದರೂ ಅವ್ರ ವಿಮಾನದಿಂದ ಎಜೆಕ್ಟ್ ಆದ್ರ ಅಥವಾ ಅವರು ಕೂಡ ಕ್ರ್ಯಾಶ್ನಲ್ಲಿ ಪ್ರಾಣ ಕಳ್ಕೊಂಡ್ರ ಇನ್ನೂ ಸ್ಪಷ್ಟ ಇಲ್ಲ. ಆದರೆ ಪತನ ಆಗಿರೋದು ಚೀನಾ ಮೇಡ್ F-7 BGI ಅನ್ನೋ ಫೈಟರ್ ಜೆಟ್ ಅಂತ ಗೊತ್ತಾಗಿದೆ. ಟ್ರೈನರ್ ವರ್ಷನ್ ಅಂತ ಗೊತ್ತಾಗಿದೆ. ಇನ್ನು ವಿಮಾನ ಪತನವಾದ ಕೂಡಲೇ ಕ್ಯಾಂಪಸ್ನಲ್ಲಿ ದೊಡ್ಡ ಬೆಂಕಿ ಕಾಣಿಸ್ಕೊಂಡಿದೆ. ಹೆವಿ ಹೊಗೆ ಆವರಿಸ್ಕೊಂಡಿತ್ತು. ವಿದ್ಯಾರ್ಥಿಗಳು ಪ್ರಾಣ ಉಳಿಸ್ಕೊಳ್ಳೋಕೆ ಓಡ್ತಿರೋದು, ಕೆಲವರು ಗಾಯಗೊಂಡ ಸ್ಥಿತಿಯಲ್ಲೇ ಜೀವ ರಕ್ಷಿಸಿಕೊಳ್ಳೋಕೆ ಒದ್ದಾಡ್ತಿರೋದೆಲ್ಲ ಕಂಡು ಬಂತು. ಘಟನೆ ಬೆನ್ನಲ್ಲೇ ರಕ್ಷಣಾ ತಂಡಗಳು ದೌಡಾಯಿಸಿ ಬೆಂಕಿ ನಂದಿಸೋ ಕೆಲಸ ಮಾಡಿದ್ದಾರೆ. ಗಾಯಾಳುಗಳನ್ನ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ರಕ್ಷಣಾ ತಂಡ ಬರೋಕ್ಕೂ ಮೊದಲು ಕಾಲೇಜಿನ ಶಿಕ್ಷಕರು, ಸಿಬ್ಬಂದಿ ಸೇರಿ ರಕ್ಷಣಾ ಕಾರ್ಯಾಚರಣೆ ಮಾಡಿದ್ರು. ನಂತರ ಸೇನೆ, ಅಗ್ನಿಶಾಮಕ ದಳ ಜಾಯಿನ್ ಆದ್ರು. ಅಲ್ಲದೆ ಸರಿಯಾದ ಟೈಮಿಗೆ ಆಂಬ್ಯುಲೆನ್ಸ್ ಸಿಗದ ಕಾರಣ ಸೇನಾ ಸಿಬ್ಬಂದಿ ಆಟೋ ಹಾಗೂ ಇನ್ನಿತರ ವಾಹನಗಳನ್ನ ಬಳಸಿಕೊಂಡು ಆಸ್ಪತ್ರೆಗೆ ಗಾಯಗೊಂಡವರನ್ನ ಕರ್ಕೊಂಡು ಹೋಗೋ ಪ್ರಯತ್ನ ಪಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿದ ಕಾಲೇಜಿನ ಶಿಕ್ಷಕರು, 3 ಅಂತಸ್ತಿನ ಕಟ್ಟಡದ ಮುಂಭಾಗದಲ್ಲಿ ಈ ಬಾಂಗ್ಲಾ ಏರ್ಫೋರ್ಸ್ನ ಟ್ರೈನರ್ ಏರ್ಕ್ರಾಫ್ಟ್ ಬಂದು ಅಪ್ಪಳಿಸಿತು. ಈ ಟೈಮ್ನಲ್ಲಿ ಹಲವು ವಿದ್ಯಾರ್ಥಿಗಳು ಸಿಕ್ಕಾಕೊಂಡಿದ್ರು. ಹೀಗಾಗಿ ಇಷ್ಟು ಸಾವು ನೋವು ಆಗಿದೆ ಅಂತ ಹೇಳಿದ್ದಾರೆ. ಘಟನೆಗೆ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ ರಿಯಾಕ್ಟ್ ಮಾಡಿದ್ದಾರೆ. ಇಡೀ ದೇಶಕ್ಕೆ ಇದು ದುಃಖದ ಕ್ಷಣ. ಈ ಘಟನೆಗೆ ಕಾರಣ ಪತ್ತೆ ಹಚ್ಚೋಕೆ ನಮ್ಮ ಸರ್ಕಾರ ತನಿಖೆ ಶುರು ಮಾಡುತ್ತೆ, ಹಾಗೆ ಎಲ್ಲ ರೀತಿಯ ನೆರವನ್ನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ F-7 ಫೈಟರ್ ಜೆಟ್ ಚೀನಾ ನಿರ್ಮಿತ 3rd ಜನರೇಷನ್ ಜೆಟ್. ಮ್ಯಾಕ್ 2 ಸ್ಪೀಡ್ ಹೊಂದಿದೆ. ಶಬ್ದಕ್ಕಿಂತ 2 ಪಟ್ಟು ಹೆಚ್ಚು ವೇಗದಲ್ಲಿ, ಅಂದ್ರೆ ಪ್ರತಿ ಗಂಟೆಗೆ 2100 ಕಿಲೋಮೀಟರ್ ವೇಗದಲ್ಲಿ ಹಾರುತ್ತೆ. 1965ರ ಕಾಲದಲ್ಲೇ ಇದರ ತಯಾರಿ ಶುರುವಾಗಿತ್ತು. ಆಮೇಲೆ ಮಾಡರ್ನೈಸ್ ಮಾಡಿಕೊಂಡು ಚೀನಾ ಇದನ್ನ ಮಾರ್ತಾ ಇತ್ತು. 2400ಕ್ಕೂ ಅಧಿಕ ವಿಮಾನಗಳನ್ನ ಚೀನಾ ನಿರ್ಮಾಣ ಮಾಡಿತ್ತು. ಆದರೆ ಈ ವಿಮಾನದ ಒಂದು ತುಂಡನ್ನ ಕೂಡ ಈಗ ಚೀನಾ ಇಟ್ಕೊಂಡಿಲ್ಲ. ಪಾಕಿಸ್ತಾನ, ಬಾಂಗ್ಲಾ, ಉತ್ತರ ಕೊರಿಯಾ ಸೇರಿ ಸುಮಾರು 12ಕ್ಕೂ ಅಧಿಕ ಇಂತಹ ರಾಷ್ಟ್ರಗಳನ್ನ ಹುಡುಕಿ ಅವರಿಗೆ ಇದನ್ನ ಮಾರಿದ್ದಾರೆ. ಅತ್ಯಂತ ಹಳೆಯ ಜೆಟ್ ಆಗಿದ್ದು ಪದೇ ಪದೇ ಕ್ರ್ಯಾಶ್ ಆಗ್ತಾ ಇದೆ. ಈ ವರ್ಷದಲ್ಲೇ ಜಸ್ಟ್ 6 ತಿಂಗಳ ಒಳಗೆ 2ನೇ ಬಾರಿ ಪತನ ಆಗಿದೆ. ಕಳೆದ ತಿಂಗಳು ಮಯನ್ಮಾರ್ ವಾಯುಪಡೆಯಲ್ಲಿದ್ದ F-7 ವಿಮಾನ ಸಗೈಂಗ್ ಪ್ರದೇಶದಲ್ಲಿ ಪತನ ಆಗಿತ್ತು. ಇದರಲ್ಲಿ ಪೈಲಟ್ ಮೃತಪಟ್ಟಿದ್ರು. ಈಗ 1 ತಿಂಗಳ ಅಂತರದಲ್ಲಿ ಬಾಂಗ್ಲಾದಲ್ಲಿ ಈ ಫೈಟರ್ ಜೆಟ್ನ ಟ್ರೈನಿಂಗ್ ವರ್ಷನ್ ಈ ರೀತಿ ಕಾಲೇಜ್ ಮೇಲೆ ಅಪ್ಪಳಿಸಿ ಭಾರೀ ಸಾವು ನೋವಿಗೆ ಕಾರಣ ಆಗಿದೆ. ಸಾವಿನ ಸಂಖ್ಯೆ ಏರಿಕೆಯಾಗ್ತಾನೆ ಇದೆ. ಜೊತೆಗೆ ಚೀನಾ ನಿರ್ಮಿತ ಸೇನಾ ಸಲಕರಣೆಗಳ ಕ್ವಾಲಿಟಿ ಬಗ್ಗೆ ಭಾರೀ ಕಳವಳವೂ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಕೊಚ್ಚಿಯಿಂದ ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿದ್ದ ಏರ್ ಇಂಡಿಯಾದ ಏರ್ಬಸ್ A320 ನಿಯೋ ವಿಮಾನ ಲ್ಯಾಂಡ್ ಆಗೋ ವೇಳೆ ಸ್ಕಿಡ್ ಆಗಿ ರನ್ವೇನಿಂದ ಹೊರಗೆ ಹೋಗಿದೆ. ರಾತ್ರಿ ವೇಳೆ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿರುವುದರಿಂದ ಈ ರೀತಿಯಾಗಿದೆ. ಪರಿಣಾಮ ವಿಮಾನದ ಒಂದು ಇಂಜಿನ್ಗೆ ಡ್ಯಾಮೇಜಸ್ ಆಗಿದೆ. ಘಟನೆಯಲ್ಲಿ ಪ್ರಯಾಣಿಕರಿಗೆ ಯಾವುದೇ ಗಾಯಗಳಾಗಿಲ್ಲ, ಎಲ್ಲರೂ ಸೇಫ್ ಆಗಿದ್ದಾರೆ. ಆದರೆ ಏರ್ಪೋರ್ಟ್ನ ರನ್ವೇನಲ್ಲಿ ಅಲ್ಲೂ ಒಂದಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಏನೋ ತೀವ್ರ ಕುತೂಹಲ ಕೆರಳಿಸಿರೋ ಸಂಸತ್ನ ಮುಂಗಾರು ಅಧಿವೇಶನ ಆರಂಭ ಆಗಿದೆ. ಆಪರೇಷನ್ ಸಿಂಧೂರ್ ಬಳಿಕ ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ಮತ್ತು ವಿಪಕ್ಷಗಳು ಮುಖಾಮುಖಿಯಾಗಿವೆ. ಅಧಿವೇಶನಕ್ಕೂ ಮುನ್ನವೇ ಪಿಎಂ ನರೇಂದ್ರ ಮೋದಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ರು. ಆಪರೇಷನ್ ಸಿಂಧೂರ್ ನಮ್ಮ ದೇಶದ ಸೈನ್ಯದ ತಾಕತ್ತನ್ನ ಇಡೀ ಜಗತ್ತಿಗೆ ತೋರಿಸಿದೆ.
ಜೊತೆಗೆ ಇದೇ ಅವಧಿಯಲ್ಲಿ ದೇಶದ ಅನೇಕ ಭಾಗದಲ್ಲಿ ನಕ್ಸಲರನ್ನ ಖಾಲಿ ಮಾಡಲಾಗಿದೆ. ನಕ್ಸಲ್ ಮುಕ್ತ ಆಗಿದೆ ದೇಶ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಭಾರತದ ಧ್ವಜ ಹಾರಿದೆ. ಹಾಗಾಗಿ ಈ ಅಧಿವೇಶನ ವಿಜಯೋತ್ಸವ ಅಂತ PM ನರೇಂದ್ರ ಮೋದಿ ಹೇಳಿದ್ರು. ಜೊತೆಗೆ ಸೇಮ್ ಟೈಮ್ ದೇಶದಲ್ಲಿ ಸುಮಾರು 25 ಕೋಟಿ ಜನ ಬಡತನದಿಂದ ಹೊರಗೆ ಬಂದಿದ್ದಾರೆ. ಭಾರತ ವಿಶ್ವದ 3ನೇ ಆರ್ಥಿಕತೆಯಾಗೋ ಕಡೆ ವೇಗವಾಗಿ ಮುನ್ನಡೀತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಅಧಿವೇಶನದ ಮೊದಲ ದಿನವೇ ಸಂಸತ್ನಲ್ಲಿ ಗದ್ದಲದ ವಾತಾವರಣ ಸೃಷ್ಟಿಯಾಗಿತ್ತು. ಪಹಲ್ಗಾಮ್ ಉಗ್ರ ದಾಳಿ, ಆಪರೇಷನ್ ಸಿಂಧೂರ್, ಹಾಗೆ ಭಾರತ ಪಾಕ್ ಕದನ ವಿರಾಮ ನಾನೇ ಮಾಡಿಸಿದ್ದು ಅನ್ನೋ ಟ್ರಂಪ್ ಹೇಳಿಕೆಗಳು, ಏರ್ ಇಂಡಿಯಾ ವಿಮಾನ ದುರಂತ, ಬಿಹಾರ ಮತದಾರರ ಪಟ್ಟಿ ಪರಿಷ್ಕರಣೆ, ಭಾರತದ ವಿದೇಶಾಂಗ ನೀತಿ ಎಲ್ಲದರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ವಿಪಕ್ಷಗಳು ಆಗ್ರಹ ಮಾಡಿದ್ವು. ಎರಡೂ ಸದನಗಳಲ್ಲಿ ಪ್ರತಿಭಟನೆ, ಗದ್ದಲ, ಗಲಾಟೆ ಜೋರಾದವು. ಹೀಗಾಗಿ ಎರಡೂ ಸದನಗಳ ಕಲಾಪವನ್ನ ಹಲವು ಬಾರಿ ಮುಂದೂಡಿಕೆ ಮಾಡಲಾಯಿತು. ಇತ್ತ ರಾಜ್ಯಸಭೆಯಲ್ಲಿ ಮಾತನಾಡಿದ ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಪಹಲ್ಗಾಮ್ ಉಗ್ರ ದಾಳಿಯ ಭದ್ರತಾ ವೈಫಲ್ಯ, ಟ್ರಂಪ್ ಕದನ ವಿರಾಮದ ಬಗ್ಗೆ ಕೊಡ್ತಿರೋ ಹೇಳಿಕೆಗಳ ಬಗ್ಗೆ ಓಪನ್ ಆಗಿ ಡಿಬೇಟ್ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಈ ವೇಳೆ ರಾಜ್ಯಸಭೆ ನಾಯಕ JP ನಡ್ಡಾ ಮತ್ತು ಖರ್ಗೆ ನಡುವೆ ವಾಗ್ವಾದ ನಡೆದಿದೆ. ಇನ್ನು ಜಡ್ಜ್ ಯಶವಂತ್ ವರ್ಮಾ ವಿಚಾರ ಕೂಡ ಸಂಸತ್ನಲ್ಲಿ ಪ್ರಸ್ತಾಪ ಆಗಿದೆ. ಅವರ ಮಹಾಭಿಯೋಗ ಪ್ರಕ್ರಿಯೆ ಸ್ಟಾರ್ಟ್ ಮಾಡಬೇಕು ಅಂತ ರಾಜ್ಯಸಭೆಯ 63 ವಿರೋಧ ಪಕ್ಷದ ಸಂಸದರು ಸೇರಿ 200 ಸಂಸದರು ಡ್ರಾಫ್ಟ್ ನೋಟಿಸ್ ಅನ್ನ ಲೋಕಸಭಾ ಸ್ಪೀಕರ್ಗೆ ಸಬ್ಮಿಟ್ ಮಾಡಿದ್ದಾರೆ. ಏನೋ ಶಿಪ್ಪಿಂಗ್ ದಾಖಲೆಗಳಿಗೆ ಸಂಬಂಧಪಟ್ಟ ದಿ ಬಿಲ್ಸ್ ಆಫ್ ಲ್ಯಾಂಡಿಂಗ್ ಅನ್ನ ರಾಜ್ಯಸಭೆಯಲ್ಲಿ ಪಾಸ್ ಮಾಡಲಾಗಿದೆ. ಏನೋ ಇತ್ತೀಚೆಗಷ್ಟೇ ರಾಷ್ಟ್ರಪತಿಯವರಿಂದ ನಾಮನಿರ್ದೇಶನಗೊಂಡ 4 ರಾಜ್ಯಸಭಾ ಸದಸ್ಯರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಇತ್ತ ಲೋಕಸಭೆಯಲ್ಲೂ ಇದೇ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ವಿಪಕ್ಷಗಳು ಒತ್ತಾಯ ಮಾಡಿವೆ. ಈ ಬಗ್ಗೆ ಚರ್ಚಿಸಿ ಅಂತ ಕೇಂದ್ರ ಸರ್ಕಾರಕ್ಕೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಕೂಡ ಒತ್ತಾಯಿಸಿದ್ದಾರೆ. ಈ ವೇಳೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಪಹಲ್ಗಾಮ್ ಉಗ್ರ ದಾಳಿ ಮತ್ತು ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚಿಸೋಕೆ ನಾವು ಕಮಿಟ್ ಆಗಿದ್ದೀವಿ ಅಂತ ಹೇಳಿದ್ದಾರೆ. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ನನಗೆ ಅಧಿವೇಶನದಲ್ಲಿ ಮಾತನಾಡೋಕೆ ಅವಕಾಶ ಕೊಡಲ್ಲ, ಇವರು ಕೊಡ್ತಾ ಇಲ್ಲ, ಲೋಕಸಭಾ ವಿಪಕ್ಷ ನಾಯಕನಾಗಿ ನನ್ನ ಹಕ್ಕು ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಮೂಲಗಳ ಮಾಹಿತಿ ಪ್ರಕಾರ ಪಹಲ್ಗಾಮ್ ಉಗ್ರದಾಳಿ ಮತ್ತು ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ನಡೆಸೋಕೆ ಮುಂದಿನ ವಾರ ಈ ವಿಚಾರಗಳ ಬಗ್ಗೆ ಡಿಸ್ಕಷನ್ಗೆ ಲೋಕಸಭೆಯಲ್ಲಿ 16 ಗಂಟೆ ಮತ್ತು ರಾಜ್ಯಸಭೆಯಲ್ಲಿ 9 ಗಂಟೆ ಟೈಮ್ ಮೀಸಲಿಡೋಕೆ ಸರ್ಕಾರ ತೀರ್ಮಾನ ಮಾಡಿದೆ ಅನ್ನೋ ಮಾಹಿತಿನೂ ಬರ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು. ಇನ್ನು ಈ ವಿಪಕ್ಷಗಳ ಪ್ರತಿಭಟನಾ ಕಾರಣದಿಂದ ಉಭಯ ಸದನಗಳ ಕಲಾಪವನ್ನ ಜುಲೈ 22ರ ಮುಂಜಾನೆ 11 ಗಂಟೆವರೆಗೆ ಮುಂದೂಡಿಕೆ ಮಾಡಲಾಯಿತು. ಪಾಕಿಸ್ತಾನ ವಿರುದ್ಧದ ಆಪರೇಷನ್ ಸಿಂಧೂರ್ ವೇಳೆ ನಮ್ಮ ವೀರ ಯೋಧರೊಂದಿಗೆ ದೇಶ ಪ್ರೇಮ ತೋರಿಸಿದ ಪಂಜಾಬ್ನ ಪುಟ್ಟ ಬಾಲಕ ಇದೀಗ ನಮ್ಮ ಸೇನೆಯ ಹೃದಯವನ್ನೇ ಗೆದ್ದುಬಿಟ್ಟಿದ್ದಾನೆ. ಪಂಜಾಬ್ನ ಫಿರೋಜ್ಪುರ ಜಿಲ್ಲೆಯಲ್ಲಿ ವಾಸಿಸೋ ಜಸ್ಟ್ 10 ವರ್ಷದ ಶವನ್ ಸಿಂಗ್ ಅನ್ನೋ ಪುಟ್ಟ ಬಾಲಕ ಆಪರೇಷನ್ ಸಿಂಧೂರ್ ವೇಳೆ ಯೋಧರಿಗೆ ಬಹಳ ಸಹಕಾರಿಯಾಗಿ ಪ್ರೀತಿ ತೋರಿಸಿದ. ತಾಲವಾಲಿ ಗಡಿ ಜಿಲ್ಲೆಯಲ್ಲಿ ನಿಯೋಜನೆಗೊಂಡಿರೋ ಯೋಧರಿಗೆ ನೀರು, ಐಸ್, ಚಹಾ, ಹಾಲು, ಲಸ್ಸಿ ತಗೊಂಡೋಗಿ ಕೊಡ್ತಾ ಇದ್ದ. ಕಾರ್ಯಾಚರಣೆ ವೇಳೆ ಆಯಾಸಗೊಂಡಿದ್ದ ಯೋಧರಿಗಾಗಿ ಇದನ್ನೆಲ್ಲ ಹೊತ್ಕೊಂಡು ದೂರದ ಮಮ್ದೋಟ್ ಅನ್ನೋ ಪ್ರದೇಶದಿಂದ ನಡ್ಕೊಂಡ್ ಬರ್ತಾ ಇದ್ದ. ಇದಕ್ಕೆ ಆತನ ಮನೆಯವರು ಕೂಡ ಒತ್ತಾಯ ಮಾಡಿರ್ಲಿಲ್ವಂತ. ಈತ ನಾನೇ ಕೊಡಬೇಕು ಅಂತೇಳಿ ಹಠ ಹಿಡಿದು ಈತನೇ ಬರ್ತಾ ಇದ್ದಂತೆ ಬಾಲಕ. ಅಷ್ಟು ಮಾತ್ರ ಅಲ್ಲ, ದೊಡ್ಡಾದ್ಮೇಲೆ ನಾನು ಯೋಧ ಆಗಬೇಕು, ದೇಶ ಸೇವೆ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದ. ಹೀಗಾಗಿ ಭಾರತೀಯ ಸೇನೆ ಕೂಡ ಈತನಿಗೆ ಮನಸೋತು ಬಿಟ್ಟಿದೆ. ಈ ಬಾಲಕನ ಮುಂದಿನ ವಿದ್ಯಾಭ್ಯಾಸದ ಖರ್ಚನ್ನ ನಾವೇ ನೋಡ್ಕೊಳ್ತೀವಿ ಅಂತ ಭಾರತೀಯ ಸೇನೆಯ ಗೋಲ್ಡನ್ ಆರೋ ಡಿವಿಷನ್ ಹೇಳಿದೆ. ಇತ್ತೀಚೆಗಷ್ಟೇ ಫಿರೋಜ್ಪುರ್ನ ಮಿಲಿಟರಿ ಬೇಸ್ನಲ್ಲಿ ಅಭಿನಂದನಾ ಸಮಾರಂಭ ಕೂಡ ಇಟ್ಕೊಳ್ಳಲಾಗಿತ್ತು. ಈ ವೇಳೆ ಸೇನೆ ಈ ಬಾಲಕನಿಗೂ ಸನ್ಮಾನ ಮಾಡಿತ್ತು. ಹಾಗೆ ವಿದ್ಯಾಭ್ಯಾಸದ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳೋದಾಗಿ ಘೋಷಿಸಿತ್ತು. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮತ್ತು ಶಾಸಕ ಬೈರತಿ ಸುರೇಶ್ಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಇಡಿಗೆ ಘೋರ ಅಪಮಾನ ಆಗಿದೆ, ಮುಖಭಂಗ ಆಗಿದೆ. ಸಿಎಂ ಪತ್ನಿ ಪಾರ್ವತಿ ಮತ್ತು ಶಾಸಕ ಬೈರತಿ ಸುರೇಶ್ಗೆ ಇಡಿ ಕೊಟ್ಟಿದ್ದ ಸಮನ್ಸ್ ರದ್ದು ಮಾಡಿದ ಹೈಕೋರ್ಟ್ ತೀರ್ಪನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಇಡಿ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಯನ್ನ ವಜಾಗೊಳಿಸಿದೆ. ಇದೇ ವೇಳೆ ಸುಪ್ರೀಂ ಕೋರ್ಟ್ನ ಸಿಜೆಐ ಬಿಆರ್ ಗವಾಯಿ ಅವರಿದ್ದ ಪೀಠ ಇಡಿಗೆ ಚಾಟಿ ಬೀಸಿದೆ. ಪಾಲಿಟಿಕ್ಸ್ ಏನೇ ಇದ್ರೂ ಕೂಡ ಮತದಾರರ ಮುಂದೆ ನಡೀಬೇಕು. ಇದರಲ್ಲಿ ಇಡಿಯನ್ನ ನಿಮ್ಮನ್ನ ಯಾಕೆ ಯೂಸ್ ಮಾಡ್ಕೊಳ್ಳಲಾಗ್ತಾ ಇದೆ, ದಯವಿಟ್ಟು ನಮ್ಮನ್ನ ಬಾಯಿ ತೆರೆದಕ್ಕೆ ಬಿಡಬೇಡಿ, ಇಲ್ಲಾರೆ ಸರಿಯಾಗಿ ಹೇಳಬೇಕಾಗತ್ತೆ ಅಂತ ಹೇಳಿ ಚಾಟಿ ಬೀಸಿ ಸುಪ್ರೀಂ ಕೋರ್ಟ್ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟು ಓಡಿಸಿದೆ ಇಡಿಯನ್ನ. ಅದರ ಬೆನ್ನಲ್ಲೇ ಸರಿ ನಾವು ವಾಪಸ್ ಅರ್ಜಿ ತಗೊಳ್ತೀವಿ ಅಂತ ಹೇಳಿ ಇಡಿ ಹೇಳಿದೆ. ಈ ಕೇಸ್ ಅಂತಲ್ಲ, ಯಾವುದೇ ಕೇಸ್ ಆದ್ರೂ ಕೂಡ ಅಗತ್ಯಕ್ಕಿಂತ ಹೆಚ್ಚಿನ ಕ್ರಮ ಏನಾದರೂ ಯಾರ ಮೇಲಾದ್ರೂ ಆಯಿತು ಅಂತ ಹೇಳಿದ್ರೆ ಘೋರ ಅನ್ಯಾಯ. ಅದು ಒಂದು ದಿನ ಒಬ್ಬರ ಸ್ವಾತಂತ್ರ್ಯ ಹರಣ ಆಯಿತು ಜೈಲಲ್ಲಿ ಅಂತ ಹೇಳಿದ್ರು ಕೂಡ ಘೋರ ಅನ್ಯಾಯ. ಆದರೆ ಇಡಿ ಕೇಸಲ್ಲಿ 6 ತಿಂಗಳು, 1 ವರ್ಷ, 1.5 ವರ್ಷ ಅಂಡರ್ ಟ್ರಯಲ್ ಖೈದಿಗಳನ್ನ ಹಾಕಿಡ್ಕೊಂಡ್ಬಿಟ್ಟಿರ್ತಾರೆ ತುಂಬಾ ಜನ ಪೊಲಿಟಿಷಿಯನ್ಸ್. ದಿಲ್ಲಿ ಆಪ್ ಸರ್ಕಾರದ ಮಿನಿಸ್ಟರ್ಗಳು ಅವ್ರದಂತೂ ಸಿಎಂ ಇಂದ ಹಿಡಿದು ಹೇಳೋದೇ ಬೇಡ. ಅದರಲ್ಲೂ ಮನೀಶ್ ಸಿಸೋಡಿಯಾ ಅಂತೂ ವರ್ಷ ಕಳೆದು ಎಷ್ಟೇ ಅವ್ರ ಜೈಲುವಾಸ ಆಯಿತು ಅಂತ ನೀವು ಕೂಡ ನೋಡ್ತೀರಿ ಕೇಸನ್ನ.
ಅಲ್ಲಿ ಏನು ಸಾಬೀತಾಗದೆ, ಆರೋಪನೂ ಸಾಬೀತಾಗದೆ, ಸಾಕ್ಷ್ಯಗಳನ್ನು ಕರೆಕ್ಟಾಗಿ ಕೊಡದೆ ನಾವು ಇವ್ರ ಮೇಲೆ ಹುಡುಕ್ತಾ ಇದೀವಿ ಅಂತ ಹೇಳಿ ಜೈಲಲ್ಲಿ ಇಡೋದು ಬಹಳ ಇದು ಸ್ವಾತಂತ್ರ್ಯ ಹರಣದ ವಿಚಾರ. ಸೊ ಇಡಿಗೆ ಈಗ ಈ ಕೇಸ್ನಲ್ಲಿ ಪ್ರೈಮಾ ಫೇಶಿಯಾ ಕೋರ್ಟ್ಗಳೇನು ಮಾಡ್ತಾರೆ, ಮೇಲ್ನೋಟಕ್ಕೆ ಇದರಲ್ಲಿ ದಮ್ಮಿದೆಯಾ ಅಂತ ನೋಡ್ತಾರೆ. ಹೈಕೋರ್ಟ್ ಕೂಡ ಕ್ವಾಶ್ ಮಾಡಿ ಬಿಸಾಕಿತ್ತು, ಸುಪ್ರೀಂ ಕೋರ್ಟ್ ಕೂಡ ಕ್ವಾಶ್ ಮಾಡಿ ಬಿಸಾಕಿದೆ. ಪಾಲಿಟಿಕ್ಸ್ಗೆ ನಿಮ್ಮ ಬಳಕೆ ಆಗಬಾರದು ಅಂತ ಇಡಿಗೆ ಚಾಟಿ ಬೀಸಿ ಓಡಿಸಿದ್ದಾರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು. ಹಾಗಂತ ಈ ಕೇಸ್ನಲ್ಲಿ ಸಿದ್ದರಾಮಯ್ಯ ಅವರು ತಪ್ಪೇ ಇಲ್ಲ ಇದೆ, ಅದ್ರ ಬಗ್ಗೆ ನಾವೇನು ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ. ಇಲ್ಲಿ ಇನ್ ಜನರಲ್ ಇಡಿಯ ಬಂಧನಗಳ ಬಗ್ಗೆ ಅಷ್ಟೇ ನಾವು ಹೇಳ್ತಿರೋದು. ಈ ಹಿಂದಿನ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಇಡಿ ತನಿಖೆ ಮಾಡಬೇಕು, ಡೆಫಿನೆಟ್ಲಿ ಮಾಡಬೇಕು. ಆದರೆ ಅಂಡರ್ ಟ್ರಯಲ್ ಅಂತ ಹೇಳಿ ಆರೋಪ ಸಾಬೀತಾಗೋಕ್ಕಿಂತ ಮುಂಚೆ ವರ್ಷಗಳ ಕಾಲ ಜೈಲಲ್ಲಿ ಇಡೋದಿದೆಯಲ್ಲ, ವಿಚಾರಣೆ ದಿನ ಕೈದಿಯಾಗಿ, ಇಂತಹ ಭ್ರಷ್ಟಾಚಾರದ ಆರೋಪಗಳಲ್ಲೆಲ್ಲ ಅದು ಬಹಳ ಕಾಂಪ್ಲಿಕೇಟೆಡ್. ಅದು ಪಾಲಿಟಿಕ್ಸ್ನಲ್ಲಿ ಅದನ್ನು ತುಂಬಾ ದುರುಪಯೋಗ ಪಡಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಅಷ್ಟೇ. ಹಾಗಂತ ಇಡಿ ಸುದ್ದಿಲಿ ಹೇಳಿದ ಹಾಗೆ ಕೇಂದ್ರದ ಏಜೆನ್ಸಿಗಳು ಮಾತ್ರ ಈ ತರದೆಲ್ಲ ಆಗತ್ತೆ ಅಂತ ಅನ್ಕೋಬೇಡಿ. ಸ್ಟೇಟ್ ಸುದ್ದಿ ನೋಡಿ, ಇಲ್ಲಿ ವಕ್ಫ್ ವಿವಾದ ಉಂಟಾಗಿತ್ತಲ್ಲ, ರೈತರ ಜಮೀನೆಲ್ಲ ಹೋಗ್ತಾ ಇದೆ ಅಂತ ಹೇಳಿ. ಆಗ ರೈತರೊಬ್ರು ನೊಂದು ಬಿಟ್ಟು ಅವರು ತಮ್ಮ ಜೀವನವನ್ನ ತಾವೇ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ತೇಜಸ್ವಿ ಸೂರ್ಯ ಪೋಸ್ಟ್ ಹಾಕಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಇದು ಸುಳ್ಳು ಸುದ್ದಿ ಅಂತ ತೇಜಸ್ವಿ ಸೂರ್ಯ ಅವರ ಮೇಲೆ ಕೇಸ್ ಹಾಕಲಾಗಿತ್ತು. ಹೈಕೋರ್ಟ್ ಆ ಕೇಸನ್ನ ರದ್ದು ಮಾಡಿತ್ತು. ಆ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ತನಕ ಹೋಗಿತ್ತು. ಈಗ ಸುಪ್ರೀಂ ಕೋರ್ಟ್ ಕೂಡ ಆ ಅರ್ಜಿಯನ್ನ ವಜಾಗೊಳಿಸಿದೆ. ಜೊತೆಗೆ ರಾಜ್ಯ ಸರ್ಕಾರಕ್ಕೆ 25 ಲಕ್ಷ ರೂಪಾಯಿ ಫೈನ್ ಹಾಕಿ ಕಳಿಸಿದ್ದಾರೆ. ಕಾನೂನು ಹೋರಾಟವನ್ನ ರಾಜಕೀಯಕರಣಗೊಳಿಸಬೇಡಿ ಅಂತ ಸಿಜೆಐ BR ಗವಾಯಿ ಅವರದ್ದೇ ಪೀಠ ರಾಜ್ಯ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟು ಒಂದು ಚಾಟಿ ಏಟನ್ನ ಬೀಸಿ ಕಳಿಸಿದ್ದಾರೆ. ಏನೋ ಕರ್ನಾಟಕದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಹಂಗಲೂರು ಅನ್ನೋ ಕಡೆ 99.5 ಮಿಲಿಮೀಟರ್ ಹೈಯೆಸ್ಟ್ ಮಳೆಯಾಗಿದೆ. ಭಾನುವಾರ ಮಳೆ ಸಂಬಂಧಪಟ್ಟ ಅವಘಡಗಳಿಂದ ಕರ್ನಾಟಕದಲ್ಲಿ 5 ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ಕಾರವಾರದ ಪಿಕಳೆ ಆಸ್ಪತ್ರೆ ಬಳಿ ಬೃಹತ್ ಮರ ಕಾರ್ ಮೇಲೆ ಬಿದ್ದಿದೆ. ಪರಿಣಾಮ ಲಕ್ಷ್ಮಿ ಅನ್ನೋರು ಮೃತಪಟ್ಟಿದ್ದಾರೆ. ಮೈಸೂರು ತಾಲೂಕಿನ ಮೀನಾಕ್ಷಿಪುರ ಬಳಿಯ KRS ಹಿನ್ನೀರಿನಲ್ಲಿ 3 ವಿದ್ಯಾರ್ಥಿಗಳು ನೀರ್ಪಾಲಾಗಿದ್ದಾರೆ. ಭಾನುವಾರ ಮೋಜು ಮಸ್ತಿಗೆ ಅಂತ ಬಂದಿದ್ದ ಮಂಡ್ಯ ನರ್ಸಿಂಗ್ ಕಾಲೇಜಿನ ಪ್ರಶಾಂತ್, ಸಿದ್ದೇಶ್, ಕೃಷ್ಣ ಅನ್ನೋ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಅಬ್ಬಿ ಜಲಪಾತದಲ್ಲಿ ಫೋಟೋ ತೆಗೆಸಿಕೊಳ್ಳುವಾಗ ನೀರಿನಲ್ಲಿ ಕೊಚ್ಕೊಂಡು ಹೋಗಿ ಬೆಂಗಳೂರು ಮೂಲದ ರಮೇಶ್ ಅನ್ನೋರು ಮೃತಪಟ್ಟಿದ್ದಾರೆ. ಮುಂದಿನ 24 ಗಂಟೆ ಕರ್ನಾಟಕದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ. ಹಾಗೆ ಬೆಂಗಳೂರು, ಬೆಳಗಾವಿ, ಬಾಗಲಕೋಟೆ ಸೇರಿದ ಹಾಗೆ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗೋ ಚಾನ್ಸಸ್ ಇದೆ. 2006ರ ಮುಂಬೈ ಸರಣಿ ರೈಲು ಸ್ಫೋಟ ಪ್ರಕರಣದಲ್ಲಿ ಬಾಂಬೆ ಹೈಕೋರ್ಟ್ ದೊಡ್ಡ ತೀರ್ಪನ್ನ ಕೊಟ್ಟಿದೆ. ವಿಚಾರಣಾ ನ್ಯಾಯಾಲಯದಿಂದ ಶಿಕ್ಷೆಗೊಳಗಾಗಿದ್ದ 12 ಜನರನ್ನ ಇಲ್ಲೂ ಕೂಡ ಖುಲಾಸೆಗೊಳಿಸಲಾಗಿದೆ. 2006ರಲ್ಲಿ ಬರೀ 11 ನಿಮಿಷದಲ್ಲಿ ಮುಂಬೈನ ಸ್ಥಳೀಯ ಟ್ರೈನ್ಗಳಲ್ಲಿ ಸರಣಿ ಸ್ಫೋಟ ನಡೆಸಲಾಗಿತ್ತು. ಪರಿಣಾಮ 189 ಮಂದಿ ಮೃತಪಟ್ಟು 800ಕ್ಕೂ ಅಧಿಕ ಜನ ಗಾಯಗೊಂಡಿದ್ರು. ನಂತರ ಈ ಪ್ರಕರಣ ಸಂಬಂಧ 2015ರಲ್ಲಿ ವಿಚಾರಣಾ ನ್ಯಾಯಾಲಯ 12 ಆರೋಪಿಗಳನ್ನ ದೋಷಿಗಳು ಅಂತ ಹೇಳಿತ್ತು. ಇದರಲ್ಲಿ 5 ಮರಣದಂಡನೆ ಮತ್ತು ಉಳಿದವರಿಗೆ ಜೀವಾವಧಿ ಕೊಡಲಾಗಿತ್ತು. ಇದೀಗ ಬಾಂಬೆ ಹೈಕೋರ್ಟ್ 12 ಆರೋಪಿಗಳಿಗೆ ರಿಲೀಫ್ ಕೊಟ್ಟಿದೆ. ಆರೋಪಿಗಳು ಅಪರಾಧ ಮಾಡಿರೋದಕ್ಕೆ ಅದನ್ನು ಸಾಬೀತು ಮಾಡೋಕೆ ಪ್ರಾಸಿಕ್ಯೂಷನ್ ವಿಫಲವಾಗಿದೆ. ಸಾಕ್ಷ್ಯಗಳನ್ನ ಕೊಟ್ಟಿಲ್ಲ. ಆರೋಪಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳೋಕೆ ಎವಿಡೆನ್ಸ್ ಇಲ್ಲ. ಹೀಗಾಗಿ ಶಿಕ್ಷೆ ರದ್ದುಗೊಳಿಸಲಾಗಿದೆ ಅಂತ ಬಾಂಬೆ ಹೈಕೋರ್ಟ್ನ ಜಸ್ಟಿಸ್ ಅನಿಲ್ ಕಿಲೋರ್ ಮತ್ತು ಜಸ್ಟಿಸ್ ಶ್ಯಾಮ್ ಚಂದಕ್ರ ದ್ವಿಸದಸ್ಯ ಪೀಠ ಹೇಳಿದೆ. ಕೇರಳ ಮಾಜಿ ಮುಖ್ಯಮಂತ್ರಿ, ಹಿರಿಯ ಕಮ್ಯುನಿಸ್ಟ್ ನಾಯಕ VS ಅಚ್ಯುತಾನಂದನ್ ನಿಧನರಾಗಿದ್ದಾರೆ. 101 ವರ್ಷದ ಅಚ್ಯುತಾನಂದನ್ರಿಗೆ ಜೂನ್ 23ನೇ ತಾರೀಕು ಹೃದಯಾಘಾತ ಆಗಿತ್ತು. ಹೀಗಾಗಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗಿತ್ತು. ಈಗ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಇವರ ಸಾವಿಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಸೇರಿ ಅನೇಕರು ಸಂತಾಪ ಸೂಚಿಸಿದ್ದಾರೆ. ಈ VS ಅಚ್ಯುತಾನಂದನ್ 2006ರಿಂದ 2011ರವರೆಗೆ ಕೇರಳ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು. ಒಟ್ಟು 10 ಬಾರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ 7 ಸಲ ಶಾಸಕರಾಗಿದ್ರು. ಭಾರತದ ಷೇರುಪೇಟೆ ವಾರದ ಆರಂಭದಲ್ಲಿ ಗ್ರೀನ್ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ 442 ಪಾಯಿಂಟ್ಸ್ ರೈಸ್ ಆಗಿ 82,200ಕ್ಕೆ ರೀಚ್ ಆಗಿದೆ. ನಿಫ್ಟಿ 122 ಪಾಯಿಂಟ್ಸ್ ಹೆಚ್ಚಾಗಿ 25,090ಕ್ಕೆ ತಲುಪಿದೆ. HDFC ಬ್ಯಾಂಕ್, ICICI ಬ್ಯಾಂಕ್ನಂತ ಹೆವಿವೇಟ್ ಸ್ಟಾಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಮಾರ್ಕೆಟ್ನ ಗ್ರೀನಲ್ಲಿ ಇಡುವಲ್ಲಿ ಹೆಲ್ಪ್ ಮಾಡಿದ್ವು. ರಿಲಯನ್ಸ್ನ ಪತನದ ನಡುವೆ ರಿಲಯನ್ಸ್ 3%ಗೂ ಅಧಿಕ ಬಿತ್ತು ಇವತ್ತು. ಆದರೂ ಕೂಡ ಹೆವಿವೇಟ್ ಬ್ಯಾಂಕ್ಗಳು ಲಿಫ್ಟ್ ಮಾಡಿದ್ವು, ಇಲ್ಲಾಂದ್ರೆ ಮಾರ್ಕೆಟ್ ರೆಡ್ಡಿಗೆ ಹೋಗ್ಬಿಡ್ತಾ ಇತ್ತು. ಹೆವಿವೇಟ್ ರಿಲಯನ್ಸ್ ಡ್ರ್ಯಾಗ್ ಮಾಡಿದ ಪರಿಣಾಮ. ಮತ್ತೊಂದು ಕಡೆ ಎಟರ್ನಲ್ ಕಂಪನಿ ಕೂಡ ಮಾರ್ಕೆಟ್ಗೆ ಬಲ ಕೊಟ್ಟಿದೆ. ಹೀಗಾಗಿ ಟ್ರಂಪ್ರ ಟ್ಯಾರಿಫ್ ಅನಿಶ್ಚಿತತೆ ನಡುವೆ ಕೂಡ ಭಾರತದ ಷೇರುಪೇಟೆ ಗ್ರೀನ್ನಲ್ಲಿ ಎಂಡ್ ಆಗುವಲ್ಲಿ ಯಶಸ್ವಿಯಾಗಿದೆ. ICICI ಬ್ಯಾಂಕ್, HDFC ಬ್ಯಾಂಕ್, ಮಹೀಂದ್ರಾ ಅಂಡ್ ಮಹೀಂದ್ರಾ, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಬಜಾಜ್ ಫಿನ್ಸರ್ವ್ ಸೇರಿ ಹೆಚ್ಚಿನ ಸ್ಟಾಕ್ಗಳು ಗ್ರೀನ್ನಲ್ಲಿದ್ವು. ರಿಲಯನ್ಸ್ ಇಂಡಸ್ಟ್ರೀಸ್, ವಿಪ್ರೋ, ಇಂಡಸ್ಇಂಡ್ ಬ್ಯಾಂಕ್, HCL ಟೆಕ್ನಾಲಜೀಸ್ ಮತ್ತು ಟಾಟಾ ಕನ್ಸಲ್ಟೆನ್ಸಿ ಶೇರುಗಳು ರೆಡ್ನಲ್ಲಿದ್ವು.
ಡಾಲರ್ ಮುಂದೆ ರೂಪಾಯಿ ಮೌಲ್ಯ 14 ಪೈಸೆ ಡೌನ್ ಆಗಿ 86 ರೂಪಾಯಿ 30 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 653 ರೂಪಾಯಿ ಹೆಚ್ಚಾಗಿ 98,896 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 600 ರೂಪಾಯಿ ಹೆಚ್ಚಾಗಿ 90,590 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 765 ರೂಪಾಯಿ ಹೆಚ್ಚಾಗಿ 1,13,465 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.